ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಾಬುದಾನಿ ವಡೆ ಮಾಡೋದು ತೋರಿಸಾತ್ತೀನಿ. ವಡಕ್ಕೆ ನಾವು ಚಟ್ನಿನ ಫಸ್ಟ್ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ, 5 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಬಕ್ರಿ. ಈಗ ಚಟ್ನಿ ರೆಡಿ ಆಯ್ತು. ಸಾಬುದಾನಿ ವಡಕ್ಕೆ ಏನೇನು ಹಾಕೋಬೇಕಂತ ನೋಡೋಣ ಬರ್ರಿ. ಸಾಬುದಾನಿ, ಆಲೂಗಡ್ಡಿನ ತುರಿದಿಟ್ಕೊಂಡೇನಿ. ನಾನು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡೇನಿ. ಕರಿಬೇವು, ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ. ನಾನು 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡೇನಿ. ಈಗ ಒಂದು ಬೌಲಿಗೆ ನಾವು ಸಾಬುದಾನಿ ಹಾಕೋಣ. ಸಾಬುದಾನಿ ನೆನೆಸಿಟ್ಟು ನಾನು ಈ ರೀತಿ ಮಾಡ್ಕೊಂಡೇನಿ. ಈಗ ನಾನು ಆಲೂಗಡ್ಡಿನ ತುರಿದಿಟ್ಕೊಂಡಿದ್ನಲ್ಲ, ಆಲೂಗಡ್ಡೆ ಹಾಕ್ಕೊಳ್ತೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಶೇಂಗಾ ಪುಡಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದನ್ನ ಬರೀ ವಡಕ್ಕೆ ವಡನ ರೆಡಿ ಮಾಡಿ ಇಟ್ಕೊಂಡು ನಾವೀಗ ಈ ರೀತಿ ಈ ರೀತಿಯಾಗಿ ರೌಂಡ್ ಶೇಪ್ ವಡಮನ್ನ ಮಾಡಿ ಇಟ್ಕೊಂಡವಿ. ಈಗ ಎಣ್ಣೆಯಾಗ ಫ್ರೈ ಮಾಡೋಣ ಬರ್ರಿ. ಈಗ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸಿಡಿತೈತಿ, ನೋಡ್ಕೊಂಡು ಹಾಕೊಳ್ಳಿ. ನಾವು ಎಣ್ಣೆನ ಮೀಡಿಯಂ ಫ್ಲೇಮ್ ಇಟ್ಕೊಳಕ. ಒಳ್ಳೆ ಸಾಕೊಳ್ಳೋಣ. ಹೊಂದ್ಕೊಂಡು ಹೊಂದ್ಕೋಬಾರ್ದು. ಅದ್ರ ಬಿಡ್ಸಾಕ್ತೀನಿ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನಾವೀಗ ಎಣ್ಣೆ ಒಳಗೆಲ್ಲ ಹಾಕೊಂಡು ಈ ರೀತಿಯಾಗಿ ನಾವೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ. ನೋಡಿ, ನಾನು ಚಟ್ನಿ ಜೊತೆ ಸರ್ವ್ ಮಾಡೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.